ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ತೋರ್ಸಪ್ಪ ಇದನ್ನ ಕಳೆ ತೆಗೆಯುವಂತಹ ಒಂದು ಸಾಧನ. ಈ ಒಂದು ಕಳೆ ತೆಗೆಯೋದು ಈ ಒಂದು ಸಾಧನದ ನೋಡ್ಬೋದು. 2 in 1 ಈ ಕಡೆಗೆ ಒಂದು ಕಳೆಯನ್ನ ತೆಗೆಯಲು, ಈ ಕಡೆಗೆ ಮತ್ತೆ ಆ ಒಂದು ಇದನ್ನ ಸಡಿಲ ಮಾಡಲು ಇರ್ತಕ್ಕಂಥದ್ದು. ನಾನಿಲ್ಲಿ ಟೆಂಪರರಿ ಒಂದು ಪೈಪ್ ಹಾಕೊಂಡ್ ಬಂದಿದ್ದೀನಿ. ನೀವು ಒಂದು ಗಟ್ಟಿ ಪೈಪ್ ಹಾಕ್ಬೇಕು. ಇಲ್ಲಿ ಒಂದು ಹೋಲ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಹೋಲನ್ನ ನೀವು ಒಂದು ಹೋಲ್ ಮಾಡಿ ಅದಕ್ಕೆ ಒಂದು ನಟ್ ವ್ಯವಸ್ಥೆ ಮಾಡ್ಕೋಬಹುದು. ಸ್ವಲ್ಪ ತೋರ್ಸಪ್ಪಿ ಯಾವ ರೀತಿ ಅನ್ನೋದು ನೋಡ್ಬೋದು. ಈ ರೀತಿ ನೀವು ಒಂದು ಕಳೆಯನ್ನ ತೆಗೆಯಲು ಬಳಸ್ಬೋದು. ಉಲ್ಟಾ ತೋರ್ಸ, ಉಲ್ಟಾ. ಇದು ಏನಿದೆಯಲ್ಲ, ಒಂದು ಮಣ್ಣನ್ನ ಸಡಿಲವಾಗಿ ಮಾಡ್ಕೊಳಕ ನೀವು ಬಳಸ್ಬೋದು. ಈ ಸಣ್ಣ ಹುಡುಗರು ಕೂಡ ಈ ಕಡೆ ಬರ, ಈ ಕಡೆ ಬರ, ಇಲ್ಲಿ ತೋರ್ಸು. ಇನ್ನು ದೂರ ನಿಂತ್ಗೆ. ನೋಡ್ಬೋದು. ಉಲ್ಟಾ ಹಾಕಪ್ಪ. ನೋಡ್ಬೋದು. ಈ ರೀತಿಯಾಗಿ ನೀವು ಮಾಡ್ಬೋದು. ಈಗ ನಾನು ತೋರಿಸ್ತೀನಿ ನೋಡ್ರಿ. ಸಣ್ಣ ಹುಡುಗ ಇದಾನೆ, ಹೌದಾ? ಸ್ವಲ್ಪ ಮಣ್ಣು ಒಂದು ಹಸಿ ಇದ್ದ ಅಂದ್ರೆ ಸ್ವಲ್ಪ ನೀರಿನ ಅಂಶ ಇತ್ತಂದ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಈ ತರ ಕೆದರ್ಬೇಕಾಗುತ್ತೆ ನೋಡ್ರಿ. ಈ ರೀತಿ ಕೆದರಿಬಿಟ್ಟು ಆಮೇಲೆ ಈ ರೀತಿ ಅಂದ್ರೆ ಅದು ಅನುಕೂಲ ಆಗುತ್ತೆ. ನೋಡ್ಬೋದು ಎಲ್ಲ ಕಳೆ ಯಾವ ರೀತಿ ಹೋಗುತ್ತೆ. ಈ ರೀತಿಯಾಗಿ ನೀವು ಒಂದು ತೋರ್ಸ ಬೇಕಾದ್ರೆ ಸ್ವಲ್ಪ ಮಣ್ಣು ಈಗ ನೋಡ್ಬೋದು. ಇಲ್ಲಿ ಇದು ಸ್ವಲ್ಪ ಒಣ ಮಣ್ಣು ಇರ್ತಕ್ಕಂಥದ್ದು. ಹಾಗಾಗಿ ಅದು ಅನುಕೂಲ ಆಗಲ್ಲ. ಸ್ವಲ್ಪ ತ್ಯಾವ ಇತ್ತಂದ್ರೆ ಈ ರೀತಿ ನೀವು, ಇಲ್ಲ ಅಂದ್ರೆ ಫಸ್ಟ್ ಈ ರೀತಿಯಾಗಿ ಮಣ್ಣನ್ನ ಸಡಿಲ ಮಾಡ್ಕೋಬೇಕು. ನೋಡ್ಬೋದು ಈ ರೀತಿಯಾಗಿ ಮಣ್ಣನ್ನ ಸಡಿಲ ಮಾಡ್ಕೊಂಡು ನೋಡ್ಬೋದು. ಇಲ್ಲಿ ಕಳೆ ಇದೆ ನೋಡ್ರಿ. ಈ ರೀತಿ ಅಂದ್ಬಿಟ್ರೆ ಅದು ಕಳೆ ಎಲ್ಲ ಹೋಗ್ತಕ್ಕಂಥದ್ದು. ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡ್ಕೊಳಕ ಹೊಲನ ಇದು ಬಹಳಷ್ಟು ಅನುಕೂಲ ಇರ್ತಕ್ಕಂಥದ್ದು. ಇದು ನಾನು ಸಿಂಧನೂರಿಂದ ತರಿಸಿರ್ತಕ್ಕಂಥದ್ದು. ನೋಡ್ಬೋದು ಬ್ಲೇಡ್ ಕೂಡ ಬಹಳ ಶಾರ್ಪ್ ಇರ್ತಕ್ಕಂಥದ್ದು. ಮತ್ತು ಇದು 2 in 1 ಕಸ ಅವನ್ನೆಲ್ಲ ತೆಗೆಯಲು ಮತ್ತು ಮಣ್ಣನ್ನ ಸಡಿಲ ಮಾಡಲು ಇರ್ತಕ್ಕಂಥದ್ದು. ಇದು 8 ಇಂಚ್ ಇರ್ತಕ್ಕಂಥದ್ದು. 8 ಇಂಚ್ ಇರ್ತಕ್ಕಂಥ ಕುಂಟೆ ಕಳೆ ತೆಗೆಯುವ ಸಾಧನ ಅನ್ಬೋದು. ನೀವು ಏನಂತೀರ ನೋಡ್ರಿ. ಇದು ಕಳೆ ತೆಗೆಯುವ ಒಂದು ಸಾಧನ. ಅಂದ್ರೆ ಈ ಎಕರೆಗಟ್ಟಲೆ ಮಾಡಲು ಸ್ವಲ್ಪ ಕಷ್ಟ ಆಗಬಹುದು. ಸ್ವಲ್ಪ ಇರ್ತಕ್ಕಂಥವ್ರು, ಈ ಒಂದು ಗುಂಟೆ ಜಾಗ ಈ ರೀತಿ ಇರ್ತಕ್ಕಂಥವ್ರು ಇದನ್ನ ಬಳಸಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಅವ್ರಿಗೆ. ಯಾಕಂದ್ರೆ ಎಕರೆಗಟ್ಟಲೆ ಮಾಡಕ ಮನುಷ್ಯ ಸ್ವಲ್ಪ ಆಯಾಸ ಆಗ್ಬೋದು. ಮಾಡ್ತೀನಿ ಅಂದ್ರೆ ಒಂದ್ ದಿನಕ್ಕೆ 1 ಎಕರೆಯನ್ನ ಮಾಡ್ಬೋದು. ನೋಡ್ಬೋದು ಈ ಸಣ್ಣ ಹುಡುಗರು ಕೂಡ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ರೀತಿ ಆಗಿದೆ ಅಂತ. ಹೌದಾ? ಈ ರೀತಿಯಾಗಿ ಎಲ್ಲ ನೀಟಾಗಿ ಒಂದು ಕಸ ಹೋಗ್ತಕ್ಕಂಥದ್ದು. ಕಸನೂ ಹೋಗುತ್ತೆ. ಈ ಒಂದು ನೋಡ್ಬೋದು ಇಲ್ಲೆಲ್ಲ ಇದು ಕಡ್ಲೆ ಇರ್ತಕ್ಕಂಥದ್ದು. ಆ ಕಡ್ಲೆಯಲ್ಲಿ ಇದೇನು, ಯಾಕಂದ್ರೆ ಆ ಒಂದು ಮೆಕ್ಕೆಜೋಳನ್ನ ಹಾಕಿ ಅದನ್ನೇ ರೋಡ್ ಇರ್ತಾರೆ. ಹಾಗಾಗಿ ಅದು ಕಳೆ ಇರ್ತಕ್ಕಂಥದ್ದು, ಅಂದ್ರೆ ಈ ಕಸ ಕಡ್ಡಿ ಇರ್ತಕ್ಕಂಥದ್ದು. ಇದರಿಂದ ಈಸಿಯಾಗಿ ನಾವು ಕ್ಲೀನ್ ಅನ್ನ ಮಾಡ್ಕೋಬಹುದು. ನೋಡ್ಬೋದು ಇಲ್ಲಿ ನೋಡ್ರಿ. ಈ ಕಸ ಇದ್ದಿದ್ರೆ ಹೋಗ್ಬಿಡುತ್ತೆ ಅದು. ನೋಡ್ಬೋದು ಇದು ನೀಟಾಗಿ ತೆಗಿ. ಈ ರೀತಿಯಾಗಿ ತೆಗೆದು ನೋಡ್ಬೋದು.
ಈ ರೀತಿಯಾಗಿ ಮಣ್ಣು ನೀವೆಲ್ಲ ಕಳೆಯನ್ನ ತೆಗಿಬಹುದು. ಈಗ ನೋಡಿ, ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ, ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೀಟಾಗಿ ಬರ್ತಕ್ಕಂಥದ್ದು. ಇದು ಸ್ವಲ್ಪ ಕಡಿಮೆ ಇದೆ ಲೆನ್ಸ್, ನೀವು ಲೆನ್ಸ್ ಹಾಕಿರ್ತಾರೆ. ಈ ಒಂದು ಕಳೆ ತೆಗೆಯುವ ಸಾಧನದಿಂದ ಕಳೆ ತೆಗಿಬಹುದು. ಆದ್ರೆ ಒಂದು ರೈತ ಬಂದರೆ ಎಕರೆಗಟ್ಲಿ ಮಾಡ್ತೀವಿ, ಅದೆಲ್ಲ ಸುಳ್ಳು. ನೀವು ಸ್ವಲ್ಪ ಜಾಗದಲ್ಲಿ ಇರ್ತಕ್ಕಂತ ಒಂದು ಕಳೆಯನ್ನ ಈಸಿಯಾಗಿ ತೆಗೆಯುವ ಕೆಲಸನ ಮಾಡುತ್ತೆ. ಯಾಕಂದ್ರೆ ಇದು ಕೂಡ ಮನುಷ್ಯ ಒಂದು ಆಯಾಸ ಆಗ್ತಕ್ಕಂಥದ್ದು ಜಾಸ್ತಿ ಮಾಡಿದ್ರೆ. ನೀವು ಇಲ್ಲಿ ನೋಡ್ಬೋದು, ಇದು ಕಳೆಯನ್ನ ನೀವು ಏನ್ ತೆಗಿತೀರಿ, ಈ ರೀತಿ ಇರ್ತಕ್ಕಂಥದ್ದು ಕಳೆಯ ಸಾಧನ. ಇಲ್ಲಿ ಹೂವಿನ ಇರ್ತಕ್ಕಂಥದ್ದು ಇದು ನೋಡ್ಬೋದು. ಇಲ್ಲಿ ಬಹಳಷ್ಟು ನೀವು ಆಳ ಹೋಗಲ್ಲ, ಸುಮ್ಮನೆ ಮೇಲೆ ಏನು ಟೆಂಪ್ರವರಿ ಏನು ಅಂತಿರಲಿಲ್ಲ, ಆ ರೀತಿ ಮಾಡಬಹುದು ಅಷ್ಟೇ. ಹೌದಾ? ಈ ರೀತಿಯಾಗಿ ಟೆಂಪ್ರವರಿ ಆಗಿ ಮಾಡ್ಬೋದು ಹೊರತು ನೀವು ಎಡೆರಿಗ ಟೈಪ್ ಆಗಲ್ಲ. ಸುಮ್ನೆ ಮೇಲೆ ಇರ್ತಕ್ಕಂತ ಒಂದು ಸಣ್ಣ ಪುಟ್ಟ ಗಿಡಗಳನ್ನ ಇದು ತೆಗಿತಕ್ಕಂತ ಕೆಲಸ ಮಾಡುತ್ತೆ. ನೋಡ್ಬೋದು. ಯಾಕಂದ್ರೆ ಇದು ಒಂದ್ ಸ್ವಲ್ಪ ಹಸಿ ಇದ್ದಾಗ, ಮಣ್ಣು ಈ ಮಳೆ ಬಿದ್ದಂತಹ ಸಂದರ್ಭ ಏನಿರ್ತಾವಲ್ಲ, 1 ದಿನ 2 ದಿನ ಬಿಟ್ಟು, ಅವಾಗ ನೀವು ಈ ರೀತಿ ಮಾಡಿದ್ರೆ ಇದು ಒಳ್ಳೇದು. ಯಾಕಂದ್ರೆ ಮೆತ್ತಗಿರುತ್ತೇನೆಲ್ಲ ಈಗ ಸ್ವಲ್ಪ ಹಾರ್ಡ್ ಆಗಿಬಿಟ್ಟಿರ್ತಾವಲ್ಲ, ಹಾರ್ಡ್ ಆಗಿರೋದ್ರಿಂದ ಅದು ಇದಾಗುತ್ತೆ. ಇದಕ್ಕೆ ನೀವು ಕೋಲನ್ನು ಕೂಡ ಬಳಸಬಹುದು, ಅಥವಾ ಪೈಪ್ ಆದ್ರೂ ನೀವು ಹಾಕ್ಯಂಡು ಈ ರೀತಿಯಾಗಿ ಈ ಒಂದು ಹೊಲದಲ್ಲಿ ಕೆಲಸವನ್ನ ಮಾಡಬಹುದು. ಅಲ್ಪ ಸ್ವಲ್ಪ ಜಾಗ ಇರತಕ್ಕಂಥವ್ರು ಅವರು ಮಾಡಕ್ಕೆ ಅನುಕೂಲ. ಈ ರೀತಿಯಾಗಿ ಇದು ನಾವು ತಂದಿರೋದು ಸಿಂಧನೂರಲ್ಲಿಂದ ತರಿಸಿರ್ತಕ್ಕಂಥದ್ದು. 8 ಇಂಚ್ ಇದೆ, 2 in 1. ನಿಮಗೆ ತೋರ್ಸಕ್ಕೋಸ್ಕರ ಒಂದು ಟೆಂಪ್ರವರಿ ಪೈಪ್ ಹಾಕಿ ಬಂದಿರ್ತಕ್ಕಂಥದ್ದು. ನೋಡಿ, ನೀವು ಯಾರು ಯೂಸ್ ಮಾಡ್ತಾ ಇದ್ರೆ ಇದರ ಒಂದು ಅನುಭವ ಯಾವ ರೀತಿ ಇದೆ ಅಂತ ಈ ಒಂದು ಎಲ್ಲ ಒಂದು ವೀಕ್ಷಕರಿಗೂ, ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.